ಅಂದು ಜನವರಿ 3 ರಾತ್ರಿ 9 ಗಂಟೆಯ ಸಮಯ ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಜನಸಂದಣಿಯ ರಸ್ತೆಯಲ್ಲಿ ಅದೇ ಗ್ರಾಮದ ನಿವಾಸಿ ಹಾಗೂ ಜೆಡಿಎಸ್ ಮುಖಂಡ ಎನ್ ವೆಂಕಟೇಶ್ ಎಂಬ ವ್ಯಕ್ತಿಯನ್ನ ರಸ್ತೆಯಲ್ಲಿ ಅಡ್ಡಗಟ್ಟಿ ಬರೋಬ್ಬರಿ 16 ಬಾರಿ ಮಚ್ಚು ಹಾಗೂ ಚಾಕುವಿನಿಂದ ತಿವಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಇದರಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಬೆಚ್ಚಿ ಬಿದ್ದಿದ್ರು. ಕೊಲೆಗೆ ಕಾರಣ ಕೊಲೆಗಡುಕರು ಯಾರೆಂಬುದು ನಿಗೂಢವಾಗಿತ್ತು. ಆದರೆ ಇದೀಗ ವೆಂಕಟೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಜಾತವಾರ ಹೊಸಳ್ಳಿ ನಿವಾಸಿಗಳಾದ ಧನ್ರಾಜ್ ಹಾಗೂ ಸತೀಶ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ವೆಂಕಟೇಶ್ ಕುಟುಂಬ ಸಹ ಧನ್ರಾಜ್ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದ್ರು. ಒಂದು 4-5 ತಿಂಗಳ ಹಿಂದೆ ಒಂದು MP ಎಲೆಕ್ಷನಲ್ಲಿ ಓಟ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಸಣ್ಣ ಕೆಟ್ಟದಾಗ ಮಾತಾಡಿದ್ದಕ್ಕೆ ನಮ್ಮ ಚಿಕ್ಕಪ್ಪ ಅವರು ಕೋಪದಲ್ಲಿ ಒಂದು ಏಟ್ ಹಾಕಿದ್ದಾರೆ. ಅರವಿಂದ್ ಅಂತ ಅವ್ನು ನಮ್ಮೂರೇ ಅವ್ನು ಆಂಧ್ರದ ಅವ್ನ ಮೂಲ ಆಂಧ್ರ. ಅವ್ನು ಬಂದು ಇಲ್ಲೇ ಒಂದು 4-5 ವರ್ಷದಿಂದ ಇಲ್ಲೇ ಇದ್ದಾನೆ. ಅವನು ಈ ಥರ ಸಣ್ಣ ಕಿರಿಕ್ ಮಾಡಿಕೊಂಡು ಇವನು ಧನಂಜಯ್ ಅಂತ ಪಕ್ಕದೂರಿಂದ ಕರೆಸ್ಕೊಂಡು ಅವತ್ತು ಸ್ವಲ್ಪ ದೊಡ್ಡದಾಗಿ ಗಲಾಟೆ ಮಾಡಿಕೊಂಡ್ರು. ಅವತ್ತು ನಾವು ಎಲ್ಲ ಬೇಡ ಪಕ್ಕದೂರು ಬೇಡ ಅಂತ ನಾವು ಕಳಿಸ್ಕೊಟ್ವಿ, ಬೇಡ ಅಂತ. ಮತ್ತು ಈಗ 4-5 ತಿಂಗಳಾದಮೇಲೆ ಈ ಥರ ಅಟ್ಯಾಕ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಏನಾದರೂ ವಾರ್ನಿಂಗ್ ಕೊಟ್ಟಿದ್ರು? ಹಾಂ, ಹೌದು, ವಾರ್ನಿಂಗ್ ಕೊಟ್ಟಿದ್ರು. ನಿಮ್ಮನ್ನು ನೋಡ್ಕೊತೀರ ಹೋಗ್ರಿ, ನಿಮ್ಮಲ್ಲಿ ನೋಡ್ಕೊತೀರ ಹೋಗಿ ಎತ್ಬಿಡ್ತೀರ ಹೋಗ್ರಿ ನಮ್ಮ ಚಿಕ್ಕಪ್ಪನ. ಹಾಂ, ಹೌದು. ರಾತ್ರಿ ಏನು ಮಾಡಿದ್ದಾರೆ? ರಾತ್ರಿ ನಮ್ಮ ಚಿಕ್ಕಪ್ಪ ಚಿಕ್ಕಬಳ್ಳಾಪುರದಿಂದ ಬರಬೇಕಾದ್ರೆ ಗೇಟಿಗೆ ಬಂದು ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಮನೆಗೆ ಬರಬೇಕಾದ್ರೆ 9 ಗಂಟೆ ಸುಮಾರು ಟೈಮಲ್ಲಿ ರೋಡಲ್ಲಿ ಅಡ್ಡ ಹಾಕಿ ಈ ಥರ ಲಾಂಗ್ನಿಂದ ಒಂದು 16-17 ಸತಿ ಚಾಕಲ್ಲಿ ತಿವಿದು ಒಂದು 7-8 ಸತಿ ಲಾಂಗಲ್ಲಿ ಹೊಡೆದಿದ್ದಾರೆ. ಅಲ್ಲ, ಅವರೇ ಮಾಡಿದ್ದಾರೆ ಅಂತ ನಿಮ್ಮದು ಅನುಮಾನನಾ ಅಥವಾ? ಅನುಮಾನ. ಇನ್ನು ಬೇರೆ ಯಾರ ಹತ್ರ ನಮ್ಮ ಚಿಕ್ಕಪ್ಪವರು ಗಲಾಟೆ ಮಾಡ್ಕೊಂಡಿಲ್ಲ. ಅದೊಂದರಿಂದನೇ ಅಂತ ನಾವು. ಹೌದು. ನನ್ನ ತಮ್ಮ ಅವರು ಯಾರೋ ಫೋನ್ ಮಾಡೋಷ್ಟರಲ್ಲಿ ನಮ್ಮ ತಮ್ಮ ಅವರು ಅಡ್ಡ ಬಂದಾಗ ನಮ್ಮ ತಮ್ಮವ್ರು ಇನ್ನೂ ಮನೆ ಹತ್ರನೇ ಇದ್ದರು. ಆಗ ಅವರು ಒಂದು ಗಾಡಿಯಲ್ಲಿ ಬರೋವಂಥ ಸ್ಪೀಡಾಗಿ ಹೊರಟ್ಬಿಟ್ಟಿದ್ದಾರೆ ಅವ್ರವ್ರ ಕಡೆಗೆ. ಇಲ್ಲ, ನಿನ್ನೆ ಸಾಯಂಕಾಲ 9 ಗಂಟೆ 22 ನಿಮಿಷದಲ್ಲಿ ಸ್ವಿಚ್ ಆಫ್ ಆಗಿರೋದು. ಅದು ನೆಟ್ವರ್ಕು ಟ್ರೇಸಿಂಗ್ ಮಾಡಿದಾಗ ಇದೇ ರೋಡಲ್ಲೇ ಸ್ವಿಚ್ ಆಫ್ ಆಗಿದೆ. ಅವಾಗಿಂದ ಮೊಬೈಲು ಸ್ವಿಚ್ ಆನ್ ಆಗಿಲ್ಲ. ಇಬ್ಬರು ಅವ್ರ ಫ್ಯಾಮ್ಲಿನೇ ಸ್ವಿಚ್ ಆಫ್. ಇನ್ನು 4 ತಿಂಗಳ ಹಿಂದೆ ತಮ್ಮನಾಯಕನಹಳ್ಳಿ ಗ್ರಾಮದ ಅರವಿಂದ್ ಕ್ಷುಲ್ಲಕ ಕಾರಣಕ್ಕೆ ವೆಂಕಟೇಶ್ ಅವರ ಜೊತೆ ಕಿರಿಕ್ ತೆಗೆದು ಜಗಳ ಕಾದಿದ್ರು. ಆಗ ಅರವಿಂದ್ ಬೆಂಬಲಕ್ಕೆ ಧನ್ರಾಜ್ ಬಂದಿದ್ದಂತೆ. ಆಗ ವೆಂಕಟೇಶ್ ಇಬ್ಬರಿಗೂ ಬೈದು 2 ಏಟ್ ಹಾಕಿದ್ರಂತೆ. ಆಗ ಧನ್ರಾಜ್ ಕೊಲೆ ಬೆದರಿಕೆ ಹಾಕಿದ್ನಂತೆ. ಈಗ ವೆಂಕಟೇಶ್ ಕೊಲೆಗೆ ಧನ್ರಾಜ್ನೇ ಸ್ಕೆಚ್ ಹಾಕಿದ್ದಾನೆಂದು ಕುಟುಂಬಸ್ಥರು ಸಂಶಯ ವ್ಯಕ್ತಪಡಿಸಿದ್ರು. ಪಕ್ಕಾ ಸ್ಕೆಚ್ ಹಾಕಿ ತನ್ನ ಸ್ನೇಹಿತ ಸತೀಶನ ಜೊತೆಗೂಡಿ ವೆಂಕಟೇಶನ ಕೊಲೆ ಮಾಡಿದ್ದಾರೆ. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅಂತ ಮೃತನ ಮಗ ಮನವಿ ಮಾಡಿದ್ದಾನೆ. ಸರ್, ನಮ್ಮ ಹೆಸರು ಭುವನ್ ಅಂತ ಹೇಳ್ಬಿಟ್ಟು, ನಮ್ಮದು ತಮ್ಮನಾಯಕನಲ್ಲಿ. ನಮ್ಮ ತಂದೆಯವರು JDS ಮುಖಂಡರಾಗಿದ್ದರು. ರಾಜಕೀಯದಲ್ಲಿ ತುಂಬ ಬೆಳೀತಾ ಇದ್ದಿದ್ದು ಮನುಷ್ಯ. ಯಾರಿಗೂ ಕೆಟ್ಟದ್ದು ಬಯಸ್ದವನಲ್ಲ. ಇಡೀ ನಮ್ಮ ಊರು, ನಮ್ಮ ಸುತ್ತಮುತ್ತ, ನಮ್ಮ ಪಂಚಾಯತಿಗೆಲ್ಲ ಕೇಳಿದ್ರು, ಇಡೀ ನಮ್ಮ ಜಿಲ್ಲೆಯಲ್ಲಿ ಕೇಳಿದ್ರು ಅವ್ರ ಬಗ್ಗೆ ಒಂದು ರಿಮಾರ್ಕ್ ಕೂಡ ಅವ್ರು ಹೇಳೋರಲ್ಲ. ಈಗ ನಾನು 4 ಜನಕ್ಕೆ ಒಳ್ಳೇದು ಮಾಡಿರೋರೆ, ಯಾರಿಗೂ ಕೆಟ್ಟದ್ದು ಬಯಸ್ದವ್ರಲ್ಲ. ಅಂಥವ್ರಿಗೆ ಮೊನ್ನೆ ರಾತ್ರಿ ಈ ರೀತಿ ಅವರು ಮಾಡಿರೋದು ತುಂಬ ನೋವುಂಟಾಗ್ತಾಯಿದೆ. ಅವ್ರನ್ನ 16 ಸಲ ಚಾಕುವಲ್ಲಿ ಚುಚ್ಚಿ ಲಾಂಗ್ಗಳಲ್ಲಿ ಹೊಡೆದು ಕಣ್ಣು ಮುಂದೆ ಪ್ರಾಣ ಬಿಟ್ಟಿದ್ದಾರೆ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಇವತ್ತು ನಮ್ಮ ಅಪ್ಪನಿಗಾಗೈತೆ, ನಾಳೆ ಇನ್ನೊಬ್ಬ ಮಗ ಈ ರೀತಿ ನೋವು ಪಡಬಾರ್ದು. ಅವ್ರನ್ನ ಆದಷ್ಟು ಇಲ್ಲ ಗಲ್ಲಿಗೇರಿಸ್ರಿ, ಇಲ್ಲ ಜೀವಾವಧಿ ಶಿಕ್ಷೆ ಮಾಡಿ, ಏನೋ ಮಾಡಿ ಅವ್ರನ್ನ ಮಾತ್ರ ಆಚೆ ಬಿಡಬಾರ್ದು. ಅವ್ರು ಪಟ್ಟಿರೋ ನೋವು, ಆ ಟೈಮಲ್ಲಿ ಪಟ್ಟಿರೋ ನೋವು ಅವ್ರ ಜೀವನದಲ್ಲಿ ಪಟ್ಟಿರೋರಲ್ಲ ಸರ್. ಅವ್ರು ಇವತ್ತಿಗೂ ನೋವು ಪಟ್ಟಿರೋರಲ್ಲ. ಖುಷಿಯಾಗಿ ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ದು. ನಾನಂದರೆ ವಿಪರೀತ ಇಷ್ಟ ಸರ್. ಅವ್ರು ಮಗ ಅಂದರೆ ಅವ್ರು ಎಲ್ಲೂ ಇಡ್ತಾ ಇರಲಿಲ್ಲ ಬಿಡ್ರಿ ನನ್ನ. ಅಂಥವನ್ನ ಇವತ್ತು ಮಗನ ತಂದೆನ ದೂರ ಮಾಡಿರೋರು ಅವರು ಮಾತ್ರ ಸುಮ್ಮನೆ ಬಿಡಬಾರ್ದು. ಸತೀಶ್ ಧನುಗೆ ಏನಾದರೂ ಜಿದ್ದು ಏನಾದರೂ ಇತ್ತು ಅಥವಾ ಏನಾದರೂ ವಯಸ್ಸನ್ನು ಗಲಾಟೆ ಸರ್? ಒಂದು 5 ತಿಂಗಳಿಂದೆ ಇಲ್ಲಿ
ನಮ್ಮ ಬಾರ್ಗಿಂತ ಹಿಂದೆ ಟ್ಯಾಂಕಿ ಇದೆ, ವಾಟ್ರ್ ಊರಿಗೆ ಬಿಡೋ ಟ್ಯಾಂಕಿ ಇದೆ ಸರ್. ಅಲ್ಲಿ ನಮ್ಮಪ್ಪನೇನೋ ಅಂದ ಅಂದ್ಬಿಟ್ಟು ನಮ್ಮಪ್ಪ ಅವರು 2 ಏಟು ಹೊಡೆದಿದ್ರು ಅವನಿಗೆ. ಹಿಂಗೆ ಏನೋ ಕೆಟ್ಟದಾಗಿ ಬೈದಿದ್ದಾನೆ ನಮ್ಮಪ್ಪನ. ಅದಕ್ಕೆ ಅವತ್ತು ಧನು ಬಂದು ಇಬ್ಬರು ಗಲಾಟೆಗಳು ಮಾಡಿ ಆಮೇಲೆ ಅವತ್ತು ವಾರ್ನಿಂಗ್ ಮಾಡೋಗಿದ್ರು ಸರ್. ನಿಮಗೆಲ್ಲ మీకంతా పెడతానురా ఒక దినం పెడతాను పిచ్చో ಆಮೇಲೆ ಸೂಸ್ಕೊಂಡ್ರು ಅಂತ ಹೇಳಿ ಹೋಗಿದ್ದಿದ್ದು ಸರ್. ಅವ್ರು ಬಂದು ಮೊನ್ನೆ ರಾತ್ರಿ 9 ಕಾಲಲ್ಲಿ ಈ ರೀತಿ ಮಾಡೋಗಿದ್ದಾರೆ. ಸೊ ಈಗ ಸಿಗಾಕೊಂಡಿದ್ದಾರೆ ಏನು ಹೇಳೋದು ಸರ್, ನಮ್ಮ ತಂದೆನ ನಮ್ಮಿಂದ ದೂರ ಮಾಡಿದ್ರು, ಅವ್ರದ್ದು ಮಾತ್ರ ಸುಮ್ಮನೆ ಬಿಡಬಾರ್ದು. ಇಲ್ಲ ಗಲ್ಲು ಶಿಕ್ಷೆ ಮಾಡಿರಿ, ಇಲ್ಲ ಅಂದರೆ ಅವ್ರ ಜೀವನ ಪರ್ಯಂತ ಅವ್ರು ಆಚೆ ಬರಬಾರ್ದು, ಆ ರೀತಿ ಮಾಡಬೇಕು. ಇನ್ನು ಆಚೆ ಬಂದ್ರೂ ನಾಳೆ ಬೆಳಗ್ಗೆ ನನ್ನ ತಂದೆ ಇದ್ದಂಗೆ ಇನ್ನೊಬ್ರಿಗೆ ತಂದೆ ಇರ್ತಾರೆ ಸರ್. ಅವ್ರಿಗೂ ಹಿಂಗೆ ಆದರೆ ಅವ್ರ ಮಕ್ಕಳು ಎಷ್ಟು ಬಾಧೆ ಪಡ್ತಾರೆ ಅಂತ ಗೊತ್ತಿರಲ್ಲ ಸರ್ ಅವ್ರು. ಒಟ್ನಲ್ಲಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಜಗಳ ಹಳೇ ದ್ವೇಷ, ಜಿದ್ದು, ಪ್ರತಿಷ್ಠೆಗೆ ತಿರುಗಿ JDS ಮುಖಂಡನೋರ್ವನ ಕೊಲೆಯಲ್ಲಿ ಅಂತ್ಯವಾಗಿದ್ದರೆ, ಇತ್ತ ಮಾಡಿದ ಪಾಪಕ್ಕೆ ಆರೋಪಿಗಳು ಪೊಲೀಸರ ಅತಿಥಿಗಳಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.